ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಬಂದುಬಿಟ್ಟು ಬೆಟ್ಟದ ನೆಲ್ಲಿಕಾಯಿಯಿಂದ ಒಂದು ಪೇಸ್ಟ್ ಥರ ಮಾಡ್ತಾಯಿದ್ದೀನಿ. ಅದನ್ನು ನೀವು ಬೆಳಗ್ಗೆ ಹೊತ್ತು ಒಂದೊಂದು ಸ್ಪೂನ್ ತಿಂತಾ ಬಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ತುಂಬ ಈಸಿಯಾಗಿ ಮಾಡ್ಕೋಬೋದು. ಇಲ್ಲ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು, ಇಲ್ಲ ಒಣಗಿಸ್ಬಿಟ್ಟು ಯೂಸ್ ಮಾಡ್ಬೋದು. ಈ ಥರನೂ ಮಾಡಿಕೊಂಡ್ರೆ ಮಕ್ಕಳಿಗೆ ಒಂಥರ ಚಾಕ್ಲೇಟ್ ಥರನೇ ಇರುತ್ತೆ ಇದು. ನೀವು ಒಂದು ಸಲ ಮಾಡಿಟ್ಕೊಂಡು ಒಂದು ಸ್ಪೂನ್ ಕೊಡ್ತಾ ಬಂದರೆ ತುಂಬಾ ಹುಳುಳಿ ಸ್ವೀಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಓಕೆನಾ, ಫಸ್ಟಿಗೆ ನಾನಿದು ನೀರಿಟ್ಬಿಟ್ಟು ಕಾಯಿಸಿ ಅದಕ್ಕೆ ಅದು ಬೆಟ್ಟದ ನೆಲ್ಲಿಕಾಯಿ ಹಾಕಿದ್ದೀನಿ, ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ, ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ತೆಗೆದುಬಿಟ್ಟು ಅದರಲ್ಲಿ ಬೀಜ ಇರುತ್ತಲ್ಲ, ಬೀಜ ತೆಗೆದಾಕಬೇಕು. ತೆಗೆದುಬಿಟ್ಟು ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಹಾಗೆ ತಿನ್ನೋಕ್ಕೆ ಆಗೋರು ತಿಂತಾರೆ ಒಬ್ಬರು, ಆದರೆ ಅದು ಒಂಥರ ಫಸ್ಟ್ ಕಸರೆ ಥರ ಇರುತ್ತೆ, ಆಮೇಲೆ ಸ್ವೀಟ್ ಥರ ಇರುತ್ತೆ. ಈ ಥರ ಒಂಚೂರು ಬೆಲ್ಲ ಹಾಕಿ ಮಾಡ್ಕೊಂಬಿಟ್ರೆ ಏನೋ ಆ ಥರ ಅನ್ಸಲ್ಲ, ಒಂಥರ ಹುಳುಳಿ ಇದ್ರ ಥರ ಇರೋದ್ರಿಂದ ತಿನ್ಕೋಬೋದು. ಓಕೆನಾ, ಮಕ್ಕಳೇ ಅಂತೆಲ್ಲ ದೊಡ್ಡವರು ತಿನ್ಬೋದು, ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಇದು ನಾವು ಟೈಲರಿಂಗ್ ಕೆಲಸ ಮಾಡೋರ್ಗಂತೂ ತುಂಬಾ ಒಳ್ಳೆಯದು. ನಾನು ಇದನ್ನು ಜಾಸ್ತಿ ಈ ಥರಕ್ಕಿಂತ ಜ್ಯೂಸ್ ಜಾಸ್ತಿ ಮಾಡ್ಕೊಂಡು ಕುಡಿತೀನಿ. ಓಕೆನಾ, ಎಲ್ಲರೂ ಸಿಕ್ತಾಗಲೆಲ್ಲ ತೊಗೊಬಂದು ಜ್ಯೂಸ್ ಮಾಡಿಕೊಂಡು ಕುಡಿಯೋದು ಜಾಸ್ತಿ. ಈ ಥರ ಆದರೆ ಮಕ್ಕಳಿಗೆ ಇವಾಗ ಜ್ಯೂಸ್ ಕುಡಿದೇ ಇರೋರು, ಆ ಥರ ಹಸಿ ತಿಂದೇ ಇರೋರು ಈ ಥರ ಮಾಡಿಕೊಂಡ್ರೆ ಬೆಳಗ್ಗೆ ಒಂದೊಂದು ಸ್ಪೂನ್ ತಿಂತಾ ಬಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಕೋಲ್ಡ್ ಇರೋದ್ರಿಂದ ತುಂಬಾ ಒಳ್ಳೆಯದು. ಹಾಗಾಗಿ ಈ ರೀತಿ ಇದನ್ನು ಮಿಕ್ಸಿಗೆ ಹಾಕ್ಕೊಬಂದಲ್ಲ, ಅದನ್ನ ಈ ಥರ ಒಂಚೂರು ತುಪ್ಪ ಹಾಕ್ಬಿಟ್ಟು ಬಿಸಿ ಮಾಡ್ಕೋಬೇಕು. ನೋಡಿದ್ರೆ ಹಲ್ವಾ ಥರ ಕಾಣಿಸುತ್ತೆ, ಕಾಶಿ ಹಲ್ವ ಥರ, ಆದರೆ ನೋಡೋಕೆ ಮಾತ್ರ ಆ ಥರ ಇದೆ. ತಿಂದ ಒಂಥರ ಹುಳುಳಿ ಸ್ವೀಟಾಗಿ ಚೆನ್ನಾಗಿರುತ್ತೆ. ಓಕೆನಾ, ಇವಾಗ ಆಗ ಚಿಕ್ಕ ವಯಸ್ಸಿನಲ್ಲೆಲ್ಲ ಹಳ್ಳಿ ಕಡೆ ಎಲ್ಲ ಸೇಲ್ ಮಾಡೋರು, ಹಂಗೆ ಚಿಲ್ಲರೆ ಅಂಗಡಿಗಳಲ್ಲಿ ಒಂಥರ ಹುಣಸೆಹಣ್ಣು ಅಂತ ಹುಳುಳಿಯಾಗಿ ಸ್ವೀಟಾಗಿ ಖಾರವಾಗಿರೋದು ಆ ಥರ ಇರುತ್ತೆ ಇದು. ಅಂದರೆ ಖಾರ ಏನು ಹಾಕಿಲ್ಲ, ಹುಳಿ ಮತ್ತು ಸ್ವೀಟು ಎರಡೂ ಇರುತ್ತೆ. ಇವಾಗ ಇದು ಮಿಕ್ಸಿ ಮಾಡ್ಕೋತಾ ಬೆಲ್ಲ ಹಾಕ್ಕೋಬೇಕು. ಬೆಲ್ಲ ಒಂದೆರಡು ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ನಾನು ಒಂದು 5-6 ತೊಗೊಂಡಿದ್ದೀನಿ ಬೆಟ್ಟದ ನೆಲ್ಲಿಕಾಯಿ. 1-2 ಸ್ಪೂನ್ ಅಷ್ಟು ಬೆಲ್ಲ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಒಂದು 1/4 ಹಚ್ಚಾದರೆ ಸಾಕು, ಹಚ್ಚಿಲಾಗ್ತಾಯಿಲ್ಲಾದರೆ ಒಂದು 1/4 ಹಚ್ಚು ಪುಡಿ ಮಾಡಾಕೊಳ್ಳಿ. ಅದು ವಿಡಿಯೋ ಕಟ್ಟಾಗಿದೆ ಬೆಲ್ಲ ಹಾಕಿರೋದು. ಮತ್ತು ಒಂಚೂರು ಉಪ್ಪು ಹಾಕ್ಕೊಳ್ಳಿ. ಉಪ್ಪು, ಹುಳಿ, ಖಾರ 3 ಸೇರಿದ್ರೆ ಒಂಥರ ಚೆನ್ನಾಗೇ ಇರುತ್ತೆ, ತಿನ್ನೋಕ್ಕೆ ಟೇಸ್ಟಿಯಾಗಿರುತ್ತೆ. ನೋಡ್ತಾ ಇದ್ದರೆ ಹಲ್ವಾ ಥರ ಕಾಣಿಸುತ್ತೆ. ಈ ರೀತಿ ಚೆನ್ನಾಗಿ ಸಣ್ಣ ಉರಿಲಿ ಬಿಸಿ ಮಾಡ್ಕೊಳ್ಳಿ. ಹಂಗೂ ಒಂದು ಕಡೆ ಸೀದೋಗ್ತೈತೆ ಜಾಸ್ತಿ ಉರಿ ಆದರೆ, ಹಾಗಾಗಿ ಸಣ್ಣ ಉರಿಲ್ಲ ಸ್ವಲ್ಪ ಬೆಲ್ಲ ಉಪ್ಪು ಎಲ್ಲ ಇಟ್ಕೊಳ್ಳೋ ಥರ ಇದೆಲ್ಲ ಚೆನ್ನಾಗಿ ಬೇಯಿಸ್ಕೊಂಡಿದ್ವಿ. ನೆಲ್ಲಿಕಾಯ್ದೇನಿಲ್ಲ, ಆದರೆ ಬೆಲ್ಲ ಹುಳಿ ಇಟ್ಕೋಬೇಕಲ್ವ, ಬೆಲ್ಲನೂ ಮತ್ತು ಉಪ್ಪು ಚೆನ್ನಾಗಿ ಸ್ವಲ್ಪ ಇದಾಗಬೇಕು. ಹಾಗಾಗಿ ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನೀವು ಸೇಮ್ ಯಾರು ನೋಡ್ದೇ ಹೋದರೆ ಹಲ್ವಾ ಅಂತ ಎತ್ಕೊಂಡು ತಿಂದುಬಿಡ್ತಾರೆ, ಆ ಥರ ಕಾಣಿಸುತ್ತೆ ಹಲ್ವಾ ಥರನೇ. ಆದರೆ ದಿನ ಬೆಳಗ್ಗೆನೂ ಒಂದೊಂದು ಸ್ಪೂನ್ ನೀವು ತಿನ್ಬೋದು, ಮಕ್ಳಿಗೂ ಕೊಡ್ಬೋದು, ಶುಗರ್ ಇರೋರು ತಿನ್ಬೋದು, ಏನು ತೊಂದರೆ ಏನಿಲ್ಲ, ತುಂಬಾ ಒಳ್ಳೆಯದು ಇದು ಬೆಟ್ಟದ ನೆಲ್ಲಿಕಾಯಿ. ಆಮೇಲೆ ಕೂದಲು ಉದುರ್ತಾ ಇದ್ದರೆ ಇದನ್ನು ಪುಡಿ ಮಾಡಿ ಬೇಕಂದರೆ ಕೊಬ್ಬರಿ ಎಣ್ಣೆ ಜೊತೆಲಿ ಹಾಕ್ಕೊಂಡು ಹಚ್ಬೋದು, ತಲೆಗೂ ಹಚ್ಬೋದು, ಸೇವನೆಯನ್ನು ಕೂಡ ಮಾಡ್ಬೋದು. ಓಕೆನಾ, ಅಂದರೆ ಹಾಲಿಗೆ ಇಲ್ಲ ಹಾಗೇನೆ ತಿನ್ಬೋದು, ಪುಡಿ ಮಾಡಿಕೊಂಡು ಒಂದೊಂದು ಸ್ಪೂನ್ನ ಈ ಥರ ಮಾಡ್ಕೊಳ್ಳೋ ಬದಲು ಒಣಗಿಸಿಟ್ಕೊಂಡು ಬೇಕಾದರೆ ಒಂಚೂರು ಹಾಲ್ಗೆ ಹಾಕ್ಕೊಂಡೋ ಇಲ್ಲ ನೀರಿಗೆ ಹಾಕ್ಕೊಂಡೋ ಇಲ್ಲ ಹಾಗೇನೋ ಹೆಂಗೆ ಯೂಸ್ ಮಾಡಿದ್ರು ಒಳ್ಳೆಯದು. ಓಕೆನಾ, ನೀವು ಈ ಥರ ಒಂದು ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ, ಮಕ್ಕಳಿಗಂತೂ ತುಂಬಾ ಯೂಸ್ಫುಲ್ಲಾಗಿದೆ. ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.